ಅಲ್ಲೋದ್ರೆ ಅವ್ರು ರೇಡಿಯೋಥೆರಪಿ ಮಾಡಬೇಕು, ಕೀಮೋಥೆರಪಿ, ಗಡ್ಡೆ ಚಿಕ್ಕದ್ ಮಾಡಿ ಆಪರೇಷನ್ ಮಾಡ್ತೀವಿ ಅಂತ ಹೇಳಿ 2 ತಿಂಗಳು ರೇಡಿಯೋಥೆರಪಿ ಮಾಡಿದ್ರು. ಮಾಡಿದಾದ್ಮೇಲೆ ಸರ್ಜರಿ ಮಾಡಬೇಕು. ಸರ್ಜರಿ ಮಾಡ್ತೀವಿ ಅಂದ್ರೆ ಅವ್ರು ಏನೇನೋ ಹೇಳಿದ್ರು. ಸರ್ಜರಿ ಮಾಡೋಕೆ ಈ ಕಡೆ ಬ್ಯಾಗ್ ಹಾಕ್ತೀವಿ. ಕೀಮೋಥೆರಪಿ ಆಮೇಲೆ 6 ತಿಂಗಳು 12 ಕೋರ್ಸ್ ಮಾಡಿಸ್ಬೇಕು. ಈ ಕೀಮೋಥೆರಪಿ ಮಾಡಬೇಕು ಅಂತ ಹೇಳಿದ್ರೆ ನಂಗೆ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಅವರು ಇದೊಬ್ಬರು ಸೇಮ್ ಬ್ಲಡ್ ಕ್ಯಾನ್ಸರ್ ಹೇಳಿದ್ರು. ಯಾಕಂದ್ರೆ ನನಗೆ ಕೀಮೋಥೆರಪಿ ಇದೆಲ್ಲ ಇಷ್ಟ ಆಗಲಿಲ್ಲ. ಕೀಮೋಥೆರಪಿ ಇವೆಲ್ಲ ಬೇಡ, ಎಲ್ಲಾದ್ರೂ ಬೇರೆ ಹೊರಗಡೆ ಈ ತರ ಮೆಡಿಸಿನ್ಸ್ ಎಲ್ಲ ತಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಇದೇ ಈ ತರ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದು ಅಡ್ವರ್ಟೈಸ್ ಬರ್ತಾ ಇತ್ತು ನಿಮ್ ಕಡೆಯಿಂದಾನೆ ನೀವು ಮಾಡ್ತಾ ಇದ್ದೀವಿ. ಆಮೇಲೆ ನನ್ನ ತಮ್ಮನ್ಗೆ ಹೇಳಿ, ನನ್ನ ತಮ್ಮ ಇಲ್ಲ ಅಡ್ವೊಕೇಟ್, ಅವ್ನಿಗೆ ಹೇಳಿದ್ರೆ ಅವ್ನು ವಿಚಾರಣೆ ಮಾಡಿ ಪರವಾಗಿಲ್ಲ, ಒಳ್ಳೆ ರಿವ್ಯೂಸ್ ಇದಾವೆ, ತಗೋಬಹುದು, ತಗೊಂಡು ಒಂದ್ಸಲ ನೋಡು. ತಗೊಂಡೆ, ಇದನ್ನ ನೋಡಿದೆ, ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು. ರೇಡಿಯೇಷನ್ ತಗೊಂಡಿದ್ದು ಹೊಸದಲ್ಲೇ ನಾನು ಇದನ್ನ ಕಂಟಿನ್ಯೂ ಮಾಡಿದೆ. ರೇಡಿಯೇಷನ್ ತಗೊಂಡಿದ್ದು ಒಂದು 15 ದಿವಸಕ್ಕೆ ಈ ಟ್ಯಾಬ್ಲೆಟ್ಸ್ ತಗೊಂಡು ಕಂಟಿನ್ಯೂ ಮಾಡಿದೆ. ತುಂಬಾ ಒಳ್ಳೆ ರಿಸಲ್ಟ್ ಬಂತು. ತುಂಬಾ ಆರೋಗ್ಯವಾಗ್ಬಿಟ್ಟೆ ನಾನು. ಡ್ಯೂಟಿಗೂ ಹೋಗ್ತಾ ಇದ್ದೆ. ಡ್ಯೂಟಿ ಮಾಡೋವಷ್ಟು ಆರೋಗ್ಯವಾಗ್ಬಿಟ್ಟೆ ನಾನು. ಏನು ನೋವು ಏನು ಮಾಮೂಲಿ ಮುಂಚೆ ಹೆಂಗಿದ್ದೆ ಅದೇ ತರ ಇದ್ದೆ.